ಹನುಮಂತಯ್ಯನವರ 75 ವರ್ಷ ಆಗಿದೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ, 44 ವರ್ಷ ಆಗಿದೆ ನಾಳೆ ಚೀಫ್ ಮಿನಿಸ್ಟರ್ ಆಗಿ. ಅದೇನು ಬೇಡ ಬಿಡು, ನಾವು ಮಾಡ್ತೀನಿ ಅಂದಮೇಲೆ 44 ವರ್ಷ ಆಗಿದೆ ಹನುಮಂತಯ್ಯನವರು ಚೀಫ್ ಮಿನಿಸ್ಟರ್ ಆಗಿ, 75 ವರ್ಷ ಆಗಿದೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ. ಅವರು ಒಂದು ಕೊನೆ ಆಸೆ, ನನ್ನನ್ನು ವಿಧಾನಸೌಧ ಸುತ್ತಲೂ ನೀವು ಮೆರವಣಿಗೆ ಮಾಡಬೇಕು ಅಂತ. ಅದನ್ನು ಆವತ್ತಿನ ಕಾಲದಲ್ಲಿ ನಡೆದಿತ್ತು. ಈಗ ನಮ್ಮ ಸರ್ಕಾರಗಳು ಬಂದು ವಿಧಾನಸೌಧದ ಮುಂದೆ ಅವರ ಪುತ್ಥಳಿನ ಹಾಕಿ ಇದನ್ನು ಹನುಮಂತಯ್ಯನವ್ರ ಗೇಟ್ ಅಂತಲೇ ನಾವು ಇಟ್ಟಿದ್ದೇವೆ. ನಮ್ಮ ಶ್ರೀಪಾದ್ ಇಲ್ಲೇ ಇದ್ದಾರೆ. ನಮ್ಮ ರಾಷ್ಟ್ರಪತಿಯಾಗಿದ್ದಂಥ ದಿವಂಗತ ಇಲ್ಲ ಸರ್ ಮುಖರ್ಜಿಯವರು ಕೊನೆ ಕಾರ್ಯಕ್ರಮ ಅವರು ಇಲ್ಲೇನೆ, ಅವರು ರಾಷ್ಟ್ರಪತಿಗೆ ಅರ್ಜಿ ಹಾಕಕ್ಕೆ ಮುಂಚಿತವಾಗಿ ಹೋಗಿ ಅವರು ಇಲ್ಲಿಂದನೇ ಲಾಸ್ಟ್ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ ಬ್ಯಾಂಕ್ವೆಟ್ ಹಾಲಲ್ಲೇ ಮಾಡಿ ಹನುಮಂತಯ್ಯನವ್ರಿಗೆ ಅವರು ಸ್ಮರಿಸ್ಬಿಟ್ಟು ಅವತ್ತು ನನ್ನ ಮುಖಂಡತ್ವದಲ್ಲೇ ನಾನು ಶ್ರೀಪಾದ್ ಎಲ್ಲ ಸೇರಿ ಅವತ್ತು ಕಾರ್ಯಕ್ರಮನ ನಾವು ಪ್ರತಿ ವರ್ಷವೂ ಕೂಡ ಮಾಡ್ಕೊಂಡು ಬಂದಿದ್ದೆವು. ಇವತ್ತು ಅವ್ರ ಬದುಕಿನಲ್ಲಿ ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತೀವಲ್ಲ, ಇದು ಸಾಕ್ಷಿ ಗುಡ್ಡೆ. ಇವತ್ತು ಇದೇನಾದ್ರು ದಾವಣಗೆರೆಗೋ ಹುಬ್ಳಿ ಧಾರವಾಡಗೋ ಹೋಗಿದ್ದಿದ್ರೆ ಬೆಂಗಳೂರಿಗೆ ಇಷ್ಟು ಪ್ರಾಮುಖ್ಯತೆ ಸಿಗ್ತಿರಲಿಲ್ಲ. ಈಗ ನಾವು ಗಡಿ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿ ಸುವರ್ಣಸೌಧ ಅಲ್ಲಿ ಮಾಡಿದ್ದೇವೆ. ಹಾಗೆ ಇವತ್ತು ಇಡೀ ಬೆಂಗಳೂರು ಸರ್ಕಾರದ ಒಂದು ದೊಡ್ಡ ಭವ್ಯ ಕಚೇರಿ ಯಾವುದು ಇತ್ತು ಅಂದರೆ ಈಗಿನ ಕಾಲದಲ್ಲಿ, ಆವತ್ತಿನ ಕಾಲದಲ್ಲಿ ಹಿಂದೆ ಅಟಾರ ಕಚೇರಿ ಅಂತ ಕಟ್ಟಿ ಅಲ್ಲಿ ನಡೀತಾ ಇತ್ತು. ಅದು ಬಿಟ್ಟರೆ ಇದೇ ದೊಡ್ಡ ಭವ್ಯ ಕಟ್ಟಡ. ಇದನ್ನು ಎಲ್ಲ ವಿಶ್ವದ ಅನೇಕರೆಲ್ಲ ಬಂದು ಎಲ್ಲ ನೋಡಿದ್ದಾರೆ. ಸೊ ಅವರ ಸರಳತೆ ಇದೆಯಲ್ಲ, ಆಮೇಲೆ ಎಲ್ಲ ಧರ್ಮ 2 ರೂಪಾಯಿಗೆ ಭಗವದ್ಗೀತೆ ಪುಸ್ತಕ ಕೂಡ ಕನ್ನಡ ಕಲ್ಚರ್ ಇಲಾಖೆಗೆ ಒಂದು ಹೊಸ ರೂಪ ಕೊಟ್ಟವರು ಅವರು. ರಾಮನಗರ ಕುಲಸ್ಪೇಟೆ ಅಂತಿತ್ತು, ಅದಕ್ಕೆ ರಾಮನಗರ ಅಂತ ಹೆಸರಿಟ್ಟು. ಅವರು ರಾಮನ ಮಹಾಭಕ್ತ, ಆಂಜನೇಯನ ಮಹಾಭಕ್ತ. ಅವರು ಆಂಜನೇಯನ ಕಳಿಸೋರು. ಪಾಂಡುಪುರಕ್ಕೆ ಹೆಸರಿಟ್ಟವರು ಅವರೇನೆ, ಪಾಂಡುಪುರ ಅಂತ ಹೆಸರಿಟ್ಟವರು ಅವರು. ಸೊ ಹಂಗೆ ಒಬ್ಬ ಧೀಮಂತ ಆಡಳಿತಗಾರ, ರೈಲ್ವೆ ಮಂತ್ರಿಯಾಗಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತಕ್ಕೆ ಒಂದು ದೊಡ್ಡ ಹೊಸ ರೂಪವನ್ನು ಕೊಟ್ಟಂಥ ಒಬ್ಬ ಶ್ರೇಷ್ಠ ನಾಯಕ. ಅವ್ರನ್ನ ಸ್ಮರಣೆ ಮಾಡೋಂಥ ಒಂದು ಭಾಗ್ಯ ಇವತ್ತು ನಮ್ಮೆಲ್ಲರೂ ಕೂಡ ಸಿಕ್ಕಿದೆ.